ಹಾ, ರಾವಣನಿಗೆ ಪ್ರಮುಖ ಆಪ್ತರಾದ ಮಹೋದರ, ಮಹಾಪಾಶ, ಸಾರಣ, ಅತಿಕಾಯ, ವಿಕಟ, ಕುಂಭ, ನಿಕುಂಭ, ಮಕರಾಕ್ಷ, ಕುಂಭಕರ್ಣ, ಪ್ರಾಸ್ತ ಇವರೆಲ್ಲರ ಅರಮನೆಯನ್ನು ಪರಿಶೋಧಿಸಿದ್ದಾಯಿತು. ಇನ್ನು ಇಂದ್ರನ ಅರಮನೆಯು ಇದೇ ಇರಬಹುದು. ಅಲ್ಲಿಯೂ ಪರೀಕ್ಷಿಸಿ ನೋಡುವೆನು. ಹಾ, ರಾಮ ರಾಮ ರಾಮಚಂದ್ರ ರಾಮ ನೀಲಮೇಘ ಶ್ಯಾಮ ರಘುವಂಶ ರಾಮ ರಾಮ ಹಾ, ಇದೇನೋ ಮೋಸ ಕಾರ್ಯ, ಅದೊಂದು ದುರ್ದೈವವೇ ದೈವವೇ. ಜನಕನು ದರದಲ್ಲಿ ಜನಿಸಿ ಗಣಮಹಿಮನ ಕರವ ಪಿಡಿದೋ, ಜನಕನು ದರದಲ್ಲಿ ಜನಿಸಿ ಗಣಮಹಿಮನ ಕರವ ಪಿಡಿದೋ, ಧನುಜಗೆ ಮರುಳಾಗಿತಾನು, ಧನುಜಗೆ ಮರುಳಾಗಿತಾನು, ಧನುಜಗೆ ಮರುಳಾಗಿತಾನು, ಜನಕ ಜಾತೆಯು ಪವಳಿಸಿ ಜನಕ ಜಾತೆಯು ಪವಳಿಸಿ ಹಾ, ಇದೇನು ಮೋಸ ಕಾರ್ಯ, ಅದು ದುರ್ದೈವವೇ ದೈವವೇ. ಮಹಾಪತಿರುತಿಯಾದ ವೈದೇಹಿಗೂ ಇಂತಹ ಹೀನ ಬುದ್ಧಿ ಪ್ರಾಪ್ತವಾಯಿತೆ. ಜನಕ ಜಾತನ ಸುತೆಯಾಗಿ, ದಶರಥೇಂದ್ರನ ಸೊಸೆಯಾಗಿ, ರಘುರಾಮಚಂದ್ರನ ಪ್ರೀತಿಯ ಮಡದಿಯಾದ ನಿನಗೂ ಇಂತಹ ದುರ್ಬುದ್ಧಿ ಪ್ರಾಪ್ತವಾಯಿತೆ. ಏನು ಮಾಡಲಿ? ಒಡೆಯನಿಗೆ ಏನೆಂದು ಮುಖ ತೋರಿಸಲಿ? ರಾಮ ಲಕ್ಷ್ಮಣರಿಗೆ ಏನೆಂದು ಓರ್ಹಲಿ? ದೇಹವು ದಹಿಸುತ್ತಿರುವುದು, ಆಕ್ರೋಶವು ಉಕ್ಕಿ ಬರುತ್ತಿರುವುದು, ಕಣ್ಣಾಲೆಗಳು ಅಗ್ನಿಜ್ವಾಲೆಯಂತಾಗಿರುವುದು. ಇವರನ್ನು ಈಗಲೇ ಧ್ವಂಸ ಮಾಡಿಬಿಡಲೇ? ಇಲ್ಲ ಇಲ್ಲ, ಸೀತಾನ್ವೇಷಣ ಕಾರ್ಯಕ್ಕೆ ನಾ ಬರುವಾಗ ರಾಮಚಂದ್ರನಿಂದ ಅಪ್ಪಣೆ ಪಡೆದು ಬರಲಿಲ್ಲ. ಏನು ಮಾಡಲಿ? ನಾನೀಗೇನು ಮಾಡಲಿ? ಹಾ ಹಾ, ಮರೆತಿದ್ದೆನು. ರಾಮಚಂದ್ರನ ಸತಿಯಾದ ಸೀತಾಮಾತೆಯು ಈಕೆಯೇ ಆಗಿದ್ದ ಪಕ್ಷದಲ್ಲಿ ಕೆಲವು ಗುರುತುಗಳನ್ನು ಹೇಳಿದ್ದರು. ಅದನ್ನು ಪರೀಕ್ಷಿಸಿ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧಿವಸ್ತು ತೋರುತ್ತಿದೆ ಎಡದಲೆಯ ಹಿಂದೆ. ಮಸ್ತಲಾಂಚನವಿಲ್ಲ ಮುಂಗೈಯ ಮೇಲೆ,
ಮಸ್ತಲಾಂಛನವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಮಣಿಗಳಿಲ್ಲ ಸೀತೆ ಇವಳಲ್ಲ ಸೀತೆ ಇವಳಲ್ಲ. ಧನ್ಯನಾದೆ. ರಾಮಚಂದ್ರರು ಹೇಳಿದ ಗುರುತುಗಳಾವೂ ಇಲ್ಲ. ಪಾದದಲ್ಲಿ ಪದ್ಮರೇಖೆ ಇರುವುದೇನಿದೆ, ಆದರೆ ಈಕೆಯ ಪಾದದಲ್ಲಿ ಕಾಕಾರೇಖೆ ತೋರುತ್ತಿದೆ, ಮುಂಗೈ ಮೇಲೆ ವಿಧಿವಸ್ತು ತೋರುತ್ತಿದೆ. ಹಾಗಾದರೆ ಈಕೆ ಸೀತೆ ಮಾತೆಯಲ್ಲ. ರಾವಣನ ಪಾರ್ಶ್ವದಲ್ಲಿ ಮಲಗಿರುವುದನ್ನು ನೋಡಿದರೆ ಮಯಾಸುರನ ಮಗಳಾದ ಮಂಡೋದಿಯೇ ಇರಬಹುದು. ಹಾಗಾದರೆ ಸೀತಾಮಾತೆ ಎಲ್ಲಿರುವರು? ಹಮಮ್ಮ ಕಾಣೆ ಭೂಮಿ ಜಾತೆಯ ರಮಕಾಂತೆ ಸೀತೆಯ ಜಗನ್ಮಾತೆಯ ಹಮಮ್ಮ ಕಾಣೆ ಭೂಮಿ ಜಾತೆಯ ರಮಕಾಂತೆ ಸೀತೆಯ ಜಗನ್ಮಾತೆಯ ಒಡೆಯ ನವದಿಯು ಮುಯಿವುದಿಗೆ ಬಿಡುವೆನೀಗ ಸುವನ ಒಡೆಯ ನವದಿಯು ಮುಯಿವುದಿಗೆ ಬಿಡುವೆನೀಗ ಸುವನ ಜಗಂದಿಯ ಉಡುಪು ಮುಟಿಯಳ ಜಗಂದಿಯ ಉಡುಪು ಮುಟಿಯಳ ಬಡ ನಡುವಿನ ಮಾಲೆಯ ಬಡ ನಡುವಿನ ಬಾಲೆಯ ಅಮ್ಮಮ್ಮ ಕಾಣೆ ಭೂಮಿ ರಮಕಾಂತೆ ಸೀತೆಯ ಜಗನ್ಮಾತೆಯ. ಹಾಗಿದ್ದರೆ ಸೀತಾಮಾತೆ ಎಲ್ಲಿರೋದು? ಈ ವಿಚಾರವನ್ನು ಒಡೆಯನಿಗೆ ಏನೆಂದು ಹೇಳಲಿ? ರಾಮ ಲಕ್ಷ್ಮಣರಿಗೆ ಏನೆಂದು ಮುಖ ತೋರಿಸಲಿ? ಮರೆತಿದ್ದೆನು. ಈ ಲಂಕಾ ನಗರಕ್ಕೆ ತ್ರಿಕುಟಾಚಲ ಪರ್ವತವು ಆಶ್ರಯವಾಗಿರುವುದು. ಈ ನನ್ನ ಲಾಂಗೋಲದಿಂದ ತ್ರಿಕುಟಾಚಲವನ್ನು ಕಿತ್ತು ಅವರ ಮುಂದಿಡುವೆನು, ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಾಮಚಂದ್ರ. ನಿಲ್ಲು ಆಂಜನೇಯ, ನಿಲ್ಲು. ಲಂಕಾನಗರಕ್ಕೆ ಆಶ್ರಯವಾಗಿರುವ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕಾವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುವ. ಧನ್ಯ, ಧನ್ಯ. ನಾನು ಈಗಲೇ ಅಶೋಕವನಕ್ಕೆ ಹೋಗುವೆನು. ಜೈ ಜೈ ರಾಮಚಂದ್ರ. ಬ್ರಹ್ಮಾಂಡ ಬಾಂಧಗಳ ಭರಸಿಡಿಲಿನಂತರದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಎಲ್ಲೊಡನೆ ಕಾದಾಡಲಿ. ಬ್ರಹ್ಮಾದಿ ಹರಿಹರರು എന്നೊಡನೆ ಒಂದಾಗಿ ಕಾಲ್ ಕೆರೆದು ಕದನಕ್ಕೆ ನಿಲ್ಲಲೇ ಅಂಜನನ ಹಡುಕುವನ ದಶಕಂಠನ ಅಮ್ಮೀರನ ಮನಸ್ಸಿನ ತಳಮಳ, ಏನಿ ಹೃದಯದ ಚಿತ್ಕಾರ. ಜಗದ ಸುರ ಸುಂದರಿಯರ ರೂಪವನ್ನೆಲ್ಲ
ಎರಕವೈದಂತಹ ರೂಪವತಿ ಎನ್ನ ಮಡದಿ ಮಂಡೋದರಿ ಎನ್ನ ಕಣ್ಮುಂದಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹಂಸತೂಲಿಕಾ ಕಲ್ಪಧೋಳ್ ಪವಳಿಸಿದ್ದರೂ ಸುಖ ನಿದ್ರೆ ಇಲ್ಲ. ಮೃಷ್ಟಾನ್ನ ಭೋಜನ ಸವಿದುಂಡರೂ ಮನಸ್ಸಿಗೆ ತೃಪ್ತಿ ಇಲ್ಲ. ಏನಿರಬಹುದು ಈ ದಶಗಂಟಲ ಕ್ರೋಧಾಗ್ನಿಗೆ ಕಿಚ್ಚನ್ನಚ್ಚಿಸಿ ಗಹಗಹಿಸಿ ನಗುತ್ತಿರುವ ಆ ದುಷ್ಟಶಕ್ತಿ ಅದಾವುದಿರಬಹುದು? ಅದೇ ಸೀತಾಪಹರಣ. ಅಂದು ಮಾತೃವಾಕ್ಯ ಪರಿಪಾಲನೆಗಾಗಿ ಘೋರ ತಪವಂ ಗೈದು ಪರಶಿವನಿಂದ ಪ್ರಸಾದ ರೂಪದಿ ಪಡೆದ ಆತ್ಮಲಿಂಗವನ್ನು ಗೋಕರ್ಣ ಕ್ಷೇತ್ರದಲ್ಲಿ ಕೈ ಚೆಲ್ಲಿ ಅಲ್ಲಿ ತಲೆ ತಗ್ಗಿಸಿದೆ. ಮತ್ತೊಂದು ಬಾರಿ ತುಂಬಿದ ಸೀತಾ ಸ್ವಯಂವರದಲ್ಲಿ ಶಿವದಾಸನನ್ನು ಮರ್ದಿಸಲಾಗದೆ ವಿಫಲನಾಗಿ ಅಲ್ಲಿ ಮತ್ತೊಂದು ಬಾರಿ ತಲೆ ತಗ್ಗಿಸಿದೆ. ಈಗ ಮಾವ ಮಾರೀಚನ ಸಲಹೆಯಂತೆ ಪಂಚವಟಿಯಲ್ಲಿದ್ದ ನಗಮಕ ಸುಂದರಿಯಾದ ಆ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಆಕೆಯನ್ನು ಮೋಹಿಸಲಾರದೆ ಸ್ಪರ್ಶಿಸಲಾರದೆ ಈಗ ಮತ್ತೊಂದು ಬಾರಿ ತಲೆ ತಗ್ಗಿಸುವಂತಾಯಿತೆ. ಜಾನಕಿ, ನಿನ್ನ ಮೇಲಿನ ಈ ದಶಕಂಠನ ಪ್ರೇಮ ಅದೆಂತಹದ್ದು ಸೀತಾ, ಅದೆಂತಹದ್ದು? ನಿನ್ನೀಗಲೇ ಬಲತ್ಕರಿಸಲೇ ಸುಮ್ಮನಿರಲೇ ಅಪಮಾನ ಅಪಮಾನ ಸೈತನು ಅಪಮಾನ ಅಪಮಾನ ಸಹಿತನು ಅಪಮಾನ ಸುರನರನ್ನೆಲ್ಲರ ಧಿಕ್ಕರಿಸಿ ದೈತ್ಯ ದಾನವರ ವಿಧಾನಿಸಿ ಸುರನರನ್ನೆಲ್ಲರ ಧಿಕ್ಕರಿಸಿ ದೈತ್ಯ ದಾನವರ ವಿಧಾನಿಸಿ ಧೀರ ಧೀರ ರಿಂಬೆರೆಯುವಯನಗೆ ಧೀರ ಧೀರ ರಿಂಬೆರೆಯುವಯನಗೆ ಅಪಮಾನ ಸಹಿತನು ಅಪಮಾನ. ಸುಮ್ಮನಿರಲೇ ನಕ್ಕಲಾರಳು. ಹೀಗೇನು ಮಾಡಲಿ, ನಾನೇನು ಮಾಡಲಿ? ನಾನೀಗಲೇ ಅಶೋಕಾವನಕ್ಕೆ ತೆರಳಿ ಆ ನಗುಮುಖ ಸುಂದರಿಯಾದ ಸೀತೆಯನ್ನು ನಯ ವಿನಯ ಮಾತುಗಳಿಂದ ಆಕೆಯನ್ನು ಓಲೈಸಿಕೊಳ್ಳುವಂತೆ ಮಾಡುವೆನು. ಒಂದು ವೇಳೆ ಓಲೈಸದೆ ಹೋದರೆ ಈ ಖಡ್ಗದಿಂದ ತುಂಡರಿಸಿ ಬಿಡುವೆ. ನಾನೀಗಲೇ ಅಶೋಕಾವನಕ್ಕೆ ತೆರಳುವೆನು. ನೀರಜಾಕ್ಷ ನತ ಜನಪಾಲ ಪಾಲನ ಪ್ರಭುವೇ ನೀರಜಾಕ್ಷ ನತ ಜನಪಾಲ
ಪರಿಹಾರವೇ ಕಾಣೆ ನಾನು ಮಾಲಯ ಮಾತೆ ಪಾವನ ಮೂರ್ತಿ ಮಾಲಯ ಮಾತೆ ಪಾವನ ರಾಮಚಂದ್ರ, ಈ ಧೀರನ ಮೊರೆಯೂ ನಿಮಗೆ ಕೇಳಿಸಿದಿಲ್ಲವೇ? ಈ ನೀಚನಾದ ರಾವಣನ ಅಪಹರಿಸಿ ತಂದಿರುವುದು ನನಗೆ ಇನ್ನೂ ತಿಳಿದಿಲ್ಲವೇ? ಈ ಜನ್ಮದಲ್ಲಿ ನಿಮ್ಮ ಮುಕ್ಕಮಲು ನೋಡು ಭಾಗ್ಯವು ನನಗೆ ದೊರಕುವುದೇ ಸ್ವಾಮಿ. ಜಯವಾಗಲಿ ರಾವಣ ಮಹಾತ್ಮನಿಗೆ ಜಯವಾಗಲಿ, ಜಯವಾಗಲಿ. ಜಾನಕಿ, ಸಂಭವ ಮನ ಕಾಲ ಸಂಪದವ ಶೃಂಗಾರ ಸಂಭವ ಮನ ಕಾಲ ಸಂಪದವ ಶೃಂಗಾರ ಸಂಭವ ಬಳಿ ಬಾರೆ ಸುಖ ನೀಡೆ ಸುಮ ನೀಡುವ ಸೀತಾ, ಬಳಿ ಬಾರೆ ಸುಖ ನೀಡೆ ಸುಮ ನೀಡುವ ಶೃಂಗಾರ ಸಂಭವ ಮನ ಕಾನಂದ ಸಂಪದವ ಶೃಂಗಾರ ಸಂಭವ ಮೋಹನ ರಾಣಿ ಸುಭಾಷಿಣಿ ಸೀತಾ ಸೀತಾ ಮೋಹನ ರಾಣಿ ಸುಭಾಷಿಣಿ ಸುಮಧುರ ಭಾಷಿಣಿ ಪಲ್ಲವ ಪಾಡಿ ಜಾನಕಿ ಸುಮಧುರ ಭಾಷಿಣಿ ಪಲ್ಲವ ಪಾಡಿ ಮನತೆ ನೀಗ ಕವಿತೆ ಬಾಬೇಗ ಮನತೆ ನೀಗ ಕವಿತೆ ಬಾಬೇಗ ಸುಮಧುರ ಸುಂದರ ಪರಿಮಳವ ಸುಂದರ ಪರಿಮಳವ ಶೃಂಗಾರ ಸಂಭವ ಮನ
ಇಂತಹ ಸುಗಂಧ ಪರಿಮಳ ಬೀರುವ ಸುಂದರ ತಂಗಾಳಿಯಲ್ಲಿ ಮಂದಾರ ಪರಿಮಳವನ್ನು ಸವಿದು ಮುತ್ತು ರತ್ನ ವಜ್ರವೈಡೂರ್ಯಗಳನ್ನು ಧರಿಸಿ ಈ ದಶಕಂಠನ ರಾಜವೈಭೋಗಗಳನ್ನು ಸವಿದು ಎನ್ನೊಡನೆ ಸುಖದಿಂದಿರಬಾರದೆ. ಅದೇನದು ಆ ನಿನ್ನ ಬಿರುಗಣ್ಣಿನ ಕಿರುನೋಟ? ಸುಟ್ಟ ಭಸ್ಮ ಮಾಡಿಬಿಡಿಯೇನೆಂಬ ಸಂದೇಶವ, ಅಥವಾ ನನ್ನ ಮಾತುಗಳೆಲ್ಲವೂ ನಿನಗೊಪ್ಪಿತೆಂಬ ಸಂತೋಷವೇ? ಏಕೆ ಸೀತಾ ಮೌನಳಾದೆ? ರಾಮಚಂದ್ರ, ಈ ನೀಚನವ ದುರ್ವಾಕ್ಯಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವಿಯಾ? ಎಲ್ಲವೋ ರಾವಣೇಶ್ವರ, ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ನೀನು ಸುಖದಿಂದ ಬಾಳು. ಜಾನಕಿ ಸುರಚಿರ ವರ ಸರಸ ನೇತ್ರ ಸರಿಯ ಧಾರು ಭಾವಿಸನಗೆ. ಜಾನಕಿ ಸುರಚಿರ ವರ ಸರಸ ನೇತ್ರ ಸರಿಯ ಧಾರು ಭಾವಿಸನಗೆ. ಭ್ರಾಂತಿಯೇ ತಗೆ ರಾಮಣಿ, ಭ್ರಾಂತಿಯೇ ತಗೆ. ಸಿರಿಯನೆಲ್ಲ ರಾಜ್ಯದೊಳಗೆ, ಸಿರಿಯನೆಲ್ಲ ರಾಜ್ಯದೊಳಗೆ ಬರದು ಸಹನೆಗೆಂದು ರಾಮ, ಬರದು ಸಹನೆಗೆಂದು ರಾಮ ಮುನಿಯ ವೇಷ ಧರಿಸಿ ಬಂದು, ಮುನಿಯ ವೇಷ ಧರಿಸಿ ಬಂದು ಜಗನ ತೊರೆದು ವನದೊಳಿದ್ದ ರಾಮನೆಂದ ಶೂರನೆ, ಜಗನ ತೊರೆದು ವನದೊಳಿದ್ದ ರಾಮನೆಂದ ಶೂರನೆ. ಕ್ರಾಂತಿಯೇ ತಗೆ ರಾಮಣಿ, ಕ್ರಾಂತಿಯೇ ತಗೆ. ಜಾನಕಿ ರಾಮ ಭೀಮ ಎಂಬ ಕಳ್ಳನ, ರಾಮ ಭೀಮ ಎಂಬ ಕಳ್ಳನ ನಾಮವೇತ ಭೇದವೇ ಜಾನಕಿ, ನಾಮವೇತ ಭೇದವೇ ಜಾನಕಿ. ಪ್ರೇಮ ಪೂರ್ಣ ಕಾಂತನೆಂದು ಜಾನಕಿ, ಪ್ರೇಮ ಪೂರ್ಣ ಕಾಂತನೆಂದು ಸಾಧು ಜನರ ಲೋಲನೆ ತೀರಿಸುತ್ತವ ನೊಂಬಿನೆಯ, ಸಾಧು ಜನರ ಲೋಲನೆ ತೀರಿಸುತ್ತವ ನೊಂಬಿನೆಯ. ಭ್ರಾಂತಿಯೇ ತಗೆ ರಮಣಿ, ಭ್ರಾಂತಿಯೇ ತಗೆ. ಜಾನಕಿ ಆ ರಾಮನನ್ನು ಮಹಾಪರಾಕ್ರಮಿ ಎಂದು ತಿಳಿದಿರುವೆಯಲ್ಲ. ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಗಿಡ ಮರದಡಿಗಳಲ್ಲಿ ಪವಳಿಸುವ ಆ ರಾಮನಿಂದ ನಿನಗೆ ಸುಖವು ಸಿಗುವುದೇ ಸೀತಾ? ಜಾನಕಿ ಹೇಳುವನು ಕೇಳು. ನಾನು ಹೇಳಿದಂತೆ ನೀನು ಕೇಳಿದ್ದೆ ಆದರೆ ನಿನ್ನನ್ನೇ ಪಟ್ಟದ ರಾಣಿಯನ್ನಾಗಿ ಮಾಡುವೆ. ಇಂದ್ರ, ಅಗ್ನಿ, ವಾಯು, ವರುಣರೇ ನನ್ನ ಕಿಂಕರರು. ಶಿವನು ಬ್ರಹ್ಮನು ನನ್ನ ಆಶ್ರಿತರು. ನಳಕೂಬರು ಜಯಂತಾದಿಗಳು ನನ್ನ ದೂತರು. ಬೃಹಸ್ಪತಿಯೇ ನನ್ನ ರಮನೆಯ ಜೋಯಿಸನು. ಸುರ ನರ ಹುರಗ ನಿಜಾಚರದ 3 ಲೋಕದ ಅಧಿಪತ್ಯವು ನನ್ನದು. ಅಲ್ಲದೆ ಸೀತಾ, ನನ್ನ ಬಳಿ 14 ಲಕ್ಷ ಸುಂದರಿಯರಾದ ದಾಸಿಯರಿರುವರು. ಅವರೆಲ್ಲರಿಗೂ ನೀನೇ ಅರಸಿಯಾಗುವೆಯಂತೆ ನಡೆ ಸೀತಾ. ಛೀ ಪಾಪಾತ್ಮನೆ, ಶುನಕನ ತೆರೆದಿಂದೇತಕ್ಕೆ, ಶುನಕನ ತೆರೆದಿಂದೇತಕ್ಕೆ ಮನವಂದಂತೆ ಬೊಗಳು ತಿರ್ಪೆಯುದುರುಳ ದುರುಳ ಘನವೀರ ರಾಘವಾಂಘನೆಯಂತೀರ್ಪ ಘನವೀರ ರಾಘವಾಂಘನೆಯಂತೀರ್ಪ
ಪಾಪಾತ್ಮ ಛೀ ಪಾಪಾತ್ಮನೇ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮಯಲ್ಲ ನೀನು ಆತನನ್ನು ಕೆಳಕಿ ಉಳಿಯಬಲ್ಲಯ್ಯ. ಅಲ್ಲದೆ ಅರಿಭಯಂಕರನಾದ ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗೊಟ್ಟು ನಿಲ್ಲಬಲ್ಲಯ್ಯ. ನೀನು ನನ್ನನ್ನು ಕರೆತಂದಿರುವುದೇ ನಿನ್ನ ಕುಲನಾಶದ ಘಟ ಸರ್ಪವೆಂದು ತಿಳಿದುಕೋ. ಜಾನಕಿ, ಸಾಕು ಸಾಕು ನಿನ್ನ ನುಡಿಗೆ ಲೋಕನಾಗುವುದೇ ನನ್ನನ್ನೇ. ಜಾನಕಿ, ಸಾಕು ಸಾಕು ನಿನ್ನ ನುಡಿಗೆ ಲೋಕನಾಗುವುದೇ ನನ್ನನ್ನೇ. ಕಾತು ನರನ ನೆನವೇ ಏಕೆ ಸೀತಾ, ಕಾತು ನರನ ನೆನವೇ ಏಕೆ ಸಾಕು ಹಂಬಲ ಜಾನಕಿಗೆ. ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ನನ್ನನ್ನೇ. ಜಾನಕಿ, ಸೀತೆ ನಿನ್ನ ರೂಪಿಗಿಂದು ರಾಮನ ಸೋತಿರನೆ. ಜಾನಕಿ, ಸೀತೆ ನಿನ್ನ ರೂಪಿಗಿಂದು ರಾಮನ ಸೋತಿರನೆ. ಸಾಕು ನಿನ್ನ ಹಂಬಲವು, ಸಾಕು ನಿನ್ನ ಹಂಬಲವು ಬಾರೆ ಬಳಿಗೆ ರಮಣಿ. ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ನನ್ನನ್ನೇ. ಜಾನಕಿ, ಬಾರಿ ಬಾರಿಗೂ ಆ ರಾಮನೆಂಬ ನಾಮದಿಂದ ನನ್ನನ್ನು ರೊಚ್ಚಿಗೆ ಬೆಸುತ್ತಿರುವಯ. ನಾನು ಹೇಳಿದಂತೆ ಕೇಳುವಯ ಅಥವಾ ಈ ನನ್ನ ಖಡ್ಗಕ್ಕೆ ಬಲಿಯಾಗುವಯ? ಕಾರ್ಯವನ್ನು ಮಾಡುತ್ತಿರುವಿರಿ ಸ್ವಾಮಿ. ಸಾರ್ವಭೌಮರಾದ ನೀವು ಓರ್ವ ಅಬಲೆಯನ್ನು ಸಂಹರಿಸಲು ಸಿದ್ಧರಾಗುವುದೇ? ಬೇಡಿ ಪ್ರಾಣೇಶ್ವರ, ಆಕೆಗೆ ಕೆಲಕಾಲ ಅವಧಿಯನ್ನು ಕೊಡಿ. ಅವಳು ತಾನಾಗಿ ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡು ನಿಮ್ಮ ವಶವಾಗಬಹುದಲ್ಲವೇ? ಅಲ್ಲದೆ ಹಿಂದೆ ವೇದವತಿಯನ್ನು ಕೆಣಕಿ ಶಾಪ ಪಡೆದುದನ್ನು ಮರೆತು ಬಿಟ್ಟಿರ. ಬನ್ನಿ, ಈಗ ಅರಮನೆಗೆ ಹೋಗೋಣ. ಮಂಡೋದರಿ ಮಂಡೋದರಿ, ಛಲವೆಂಬ ಪಣವನ್ನು ತೊಟ್ಟು ಸೀತಾಪಹರಣಕ್ಕೆ ಮುಂದಾಗಿ ಈಗ ಈಕೆಯ ಸುಂದರ ರೂಪಿಗೆ ಮರುಳಾಗಿ ಈಗ ಈಕೆಯನ್ನು ಪಡೆಯಲೇಬೇಕೆಂಬ ಛಲದಿಂದ ಹುಚ್ಚನಂತಾಗಿರುವೆ. ಮಂಡೋದರಿ, ಹುಚ್ಚನಂತಾಗಿರುವೆ. ಜಾನಕಿ, ಇನ್ನಿಪ್ಪತ್ತೊಂದು ದಿನಗಳೊಳಗಾಗಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ಈ ಖಡ್ಗದಿಂದ ತುಂಡರಿಸಿ ಮಾರಿ ಮಸಳಕ್ಕೆ ಔತಣ ನೀಡುವೆ. ಎಚ್ಚರ, ನಡೆ ಮಂಡೋದರಿ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆ. ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿದ್ದೇವ. ಕರುಣಾಳು ರಾಮಚಂದಿರ ತಾಳಲಾರೆನು. ಕರುಣಾಳು ರಾಮಚಂದಿರ ತಾಳಲಾರೆನು. ಕರುಣಾಳು ರಾಮಚಂದಿರ
ತಡೆ ತಡೆ ಅಕೃತ್ಯವಿದು ದುಡುಕದಿರುತ್ತಾಯೇ ತಡೆ ತಡೆ ಅಕೃತ್ಯವಿದು ದುಡುಕದಿರುತ್ತಾಯೇ ಸ್ವರ್ಗದೊಳಿಂದಿರ್ಪ ರಾಮಚಂದ್ರರು ತಾಯೇ ಕೆಡುಗದ ಶಾಸನನ ಶಿರವ ಕೆಡುಗದ ಶಾಸನನ ಶಿರವ ಕ್ಷಿಪ್ರದಾಳ್ ಬಂದು ಲಕ್ಷ್ಮಣ ಸಹಿತ ಮಾತೆ ಅಮ್ಮ ತಾಳು ತಾಯಿ ತಾಳು, ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಡ. ಶ್ರೀರಾಮಂ ಸುಕ್ಷೇಮಂ ಶ್ರೀರಾಮಂ ಸುಕ್ಷೇಮಂ. ಅಮ್ಮ ಯಾವುದೇ ಅದ್ಭುತ ಕಪಿಯಾದರೂ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವನೆ. ಸ್ವಪ್ನದಲ್ಲಿ ಕಪಿಗಳು ಕಾಣುವುದು ಅಮಂಗಲಕರವೆಂದು ನುಡಿಯಿತು. ರಾಮಚಂದ್ರ ನಿಮಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ ಆ ಜಲಸ್ಥಾನದಿಂದ ಆ ದೈತ್ಯ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದರೆ ಸತ್ಯಾಂಶವನ್ನು ತಿಳಿಸುತ್ತಾಯಿ, ಕೆಲವು ವಿಚಾರಗಳನ್ನು ತಿಳಿಸಬೇಕು. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಇರಲಿ, ವಿಚಾರಿಸುವೆನು. ಜನಕಂ ಧರಣೀಧವಂ ವರಜನಕಂ ದಶರಥಾಂಕಿತಮಾವಂ ಜನಕಂ ಧರಣೀಧವಂ ವರಜನಕಂ ದಶರಥಾಂಕಿತಮಾವಂ. ಅನುಪಮ ವಿಜಯ ಅಯ್ಯ, ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನು. ಅಮ್ಮ ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ ನಾನಾದರೂ ರಾಮ ಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು ತಾಯಿ. ತಾಯಿ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಭಾರತಿ ಅಂತಲೂ ಕರೆಯುವರು. ಅಲ್ಲದೆ ಈ ಕರುನಾಡಿನ ಜನ ನನ್ನನ್ನು ರಾಮನ ಬಂಟ ಹನುಮ, ರಾಮನ ಬಂಟ ಹನುಮ ಎನ್ನುವರು. ಹಂಪಿ ನಾಡಿನ ಹಮ್ಮೀರ ನಮ್ಮ. ಅಯ್ಯ, ನಿಜವಾಗಿಯೂ ನೀ ಶ್ರೀರಾಮಚಂದ್ರನ ಪಾದ ಸೇವಕನಾಗಿದ್ದರೆ ನಿನಗೆ ಮಂಗಳವಾಗಲಿ. ನೀನು ವಾನರರು, ರಾಮ ಲಕ್ಷ್ಮಣರು ನರರು. ನೆನೆಸಿದ ಇಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ 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 ಚಂದವರಿಯಲು ಬಂದ ಸೇವಕ ಎಂದು ತಿಳಿಯೇ ಮಾತಿಲೋಚನೆ ಸಂದೇಹ ಬಿಡು ಮಾತೆ ವಸುಂಧರ ಮಂದಾರ ಕುಸುಮಾನಿ ಸಂದೇಹ
ಮಾತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾದಾನ ಮಾನ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾದಾನ ಮಾನ. ಪಾವನರುಹ ಕಾವನರುಹ ಜೀವಲಾಚನ ರಾಮನರುಹ. ಪಾವನರುಹ ಕಾವನರುಹ ಜೀವಲಾಚನ ರಾಮನರುಹ. ಪಾವನರುಹ ಕಾವನರುಹ ಜೀವಲಾಚನ ರಾಮನರುಹ. ಪಾವನರುಹ ಗಾವನರುಹ ಜೀವಲಾಚನ ರಾಮನರುಹ. ಭಾವಿಸುತ್ತಲಿಂದೀಗ ಸುಗ್ರೀವರಾಜೆಯ ಸಂದೇಹ ಬಿಡು ಮಾತೆ ವಸುಂಧರ ಮನ್ನಾಥ ಕುಸುಮಾನಿ. ಅಮ್ಮ, ನನ್ನ ಬಗ್ಗೆ ಸಂದೇಹ ಬೇಡ ತಾಯಿ, ನನ್ನನ್ನು ನಂಬು ತಾಯಿ. ನೀನು ಶ್ರೀರಾಮಚಂದ್ರನ ಪಾದಸೇವಕನಾಗಿದ್ದರೆ ನಿನಗೆ ಮಂಗಳವಾಗಲಿ. ನೀನು ವಾನರನು, ರಾಮ ಲಕ್ಷ್ಮಣರು ನರರು. ನಿಮ್ಮಿರುವರ ಸಖ್ಯವಾದ ಬಗೆಯಾದರೂ ಹೇಗೆ? ಪೂರ್ಣ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಮಾರುತಿ? ಅಮ್ಮ, 11 ದಿನ ನಿಮ್ಮನ್ನು ಕಳೆದುಕೊಂಡು ರಾಮ ಲಕ್ಷ್ಮಣರು ಆ ಪಂಪಾ ಸರೋವರದಲ್ಲಿ ಅಲೆಯುತ್ತಿರುವಾಗ ನಾನು ಅವರನ್ನು ಕಂಡು ಒಡೆಯ ಸುಗ್ರೀವರಾಜನಿಗೆ ತಿಳಿಸಲು ಅವರವರಲ್ಲಿ ಸಖ್ಯವಾಗಿ ವಾಲಿರಾಯನನ್ನು ಸಂಹರಿಸಿದ್ದರಿಂದ ತಮ್ಮ ಅನ್ವೇಷಣೆಗಾಗಿ ಕಪಿ ಸಮೂಹವೆಲ್ಲವನ್ನು ದಿಕ್ಕು ದಿಕ್ಕಿಗೆ ಕಳಿಸಿದರಮ್ಮ. ನನ್ನನ್ನು ನಂಬುತ್ತಾಯಿ. ಮಾರುತಿ, ನಿನ್ನ ಆಶ್ರಮ ಧರ್ಮವಾವುದು? ಕ್ಷೇಮ. ಶ್ರೀರಾಮಚಂದ್ರನು ಕ್ಷೇಮದಿಂದಿರುವರೆ? ಅಮ್ಮ, ಕ್ಷೇಮದಿಂದ ವಿಹರುತ್ತಾಯಿ ರಾಮ ರವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದ ವಿಹರುತ್ತಾಯಿ ರಾಮ ರವಿಕುಲ ಸೋಮ ಪ್ರತಾಪ. ಚಿರಾಬ್ದಿಯಲೇ ಪವನಿಸಿ ಬರೋ, ಚಿರಾಬ್ದಿಯಲೇ ಪವನಿಸಿ ಬರೋ. ದೇವತೆಗಳ ಬಿನ್ನಪವನು ಕೇಳುತ್ತ, ದೇವತೆಗಳ ಬಿನ್ನಪವನು ಕೇಳುತ್ತ ಭೂಮಿ ಭಾರವ ಹರಿಸುವೆ. ಭೂಮಿ ಭಾರವ ಹರಿಸುವೆನು ದಶರಥ ಸುವರನು ತಾನಿ. ಕ್ಷೇಮದಿಂದ ವಿಹರು ತಾಯಿ ರಾಮ ರವಿಕುಲ ಸೋಮ ಪ್ರತಾಪ. ರಾಮ ರವಿಕುಲ ಸೋಮ ಪ್ರತಾಪ. ರಾಮ ರವಿಕುಲ ಸೋಮ ಪ್ರತಾಪ. ಅಮ್ಮ, ನನ್ನ ಬಗ್ಗೆ ಸಂದೇಹ ಬೇಡ ತಾಯಿ. ನನ್ನ ಸ್ವಾಮಿಯ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಮಾರುತಿ? ಆಗಬಹುದು ತಾಯಿ. ದಶರಥ ನೃಪಾಲಯ್ಯ ಹಿರಿತನು ಜತಾನಾಯ ವಿಖ್ಯಾತ ಮುನಿವರಗೆ ಪ್ರಿಯ ಶಿಷ್ಯನಾದ ನಮ್ಮ ರಾಮ. ರಾಮ ಮಿಥಿಲೆಯಾಳ್ ಪರಮಟ್ಟೋ ಮಿಥಿಲೆಯಾಳ್ ಪರಮಟ್ಟೋ ಶಿವದನು ಮುರಿದಿಟ್ಟು ಮೈ ತಿಳಿಯ ಕರೆ ಕೊಟ್ಟು ಪರಶು ಗರ್ವವಂ ಸುತ್ತ ರಾಮ. ರಾಮ
ವಸಲಿಸೆ ಪಿತೃವಾಕ್ಯ ವಸಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯಲ್ಲಿ ನೆಲೆಸಿಹ ನಮ್ಮ ರಾಮ ರಾಮ ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ತಲುಪಳಲ್ಲಿ ತಲ್ಲಣಿಸಿದ ನಮ್ಮ ರಾಮ ರಾಮ ಸುಗ್ರೀವ ಸತನಾಗೆ ಸುಗ್ರೀವ ಸತನಾಗಿ ಹನುಮ ಕಿಂಕರನಾಗಿ ಅಮ್ಮ ನಿಮ್ಮ ಯಶೋಧನೆಗಾಗಿ ಕಳುಹಿಸಿದ ನಮ್ಮ ರಾಮ ರಾಮ ನನ್ನ ಸ್ವಾಮಿಯ ಶುಭ ಲಕ್ಷಣಗಳನ್ನು ವರ್ಣಿಸಿ ಹೇಳಬಲ್ಲೆಯ? ಹಾಗೆ ಆಗಲ್ಲ ತಾಯಿ. ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದ ಪೇಳಲ ಸದಳವು ಮಾತಾ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೋಳ್ ಪೇಳಲ ಸದಳವು ಮಾತಾ ಈ ಭೂಮಿಯ ಪೊತ್ತವಗೆ ಅಸದಳವಮ್ಮ ಈ ಭೂಮಿಯ ಪೊತ್ತವಗೆ ಹಸದಳವು ಮಾತಾ ಪಾಮರ ಮರ್ಕಟ ನಾನೇನ ಬಲ್ಲೆ ರಾಮನ ಗುಣಚರಿತ ಓ ಓ ಓ ಚಲುವನೆ ಅಮ್ಮಯ್ಯ ಇಂತ ಚಲುವನೆ ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯಿ ಶ್ರೀ ರಾಮನೆಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನೆಂತ ಚಲುವನೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರೂಪಮ 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 ಸಾಮಗಾನ
ರಾಮ ರವಿ ಕುಲ ಸೋಮನಂದ ರಾಮ ರವಿ ಕುಲ ಸೋಮನಂದ ಶ್ರೀ ರಾಮ ನಿಂತ ಚಲುವನೆ ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾನ ಚಂದಿರ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾನ ಚಂದಿರ ನೀಲ ಮಣಿಗಳ ಸಾಲು ಕುಂತಳ ಪಾಲ ನೋಡಲು ಬಾನ ಚಂದಿರ ನೀಲ ಮಣಿಗಳ ಸಾಲು ಕುಂತಳ ಪಾಲ ನೋಡಲು ಬಾನ ಚಂದಿರ ಹೋಲುತ್ತಿಹುದು ಪಾಲ ಪಾದವು ಅಮ್ಮ ಪಾಲುತಿಹುದು ಪಾಲ ಪಾದವು ಪಾಲುತಿಹುದು ಪಾಲ ಪಾದವು ವಿಶಾಲ ವಕ್ಷವು ಕಮಲಾತಿ ವಿಶಾಲ ವಕ್ಷವು ಕಮಲಾತಿ ರಾಮನೋಯಂತ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ. ಅಮ್ಮ ಕ್ಷೀರಸಾಗರವನ್ನೇ ಶಾಹಿಯನ್ನಾಗಿ ಮಾಡಿಕೊಂಡು ಆದಿಶೇಷನನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು ಆಕಾಶವನ್ನೇ ಪತ್ರವನ್ನಾಗಿ ಮಾಡಿಕೊಂಡು ವಿಘ್ನ ನಿವಾರಕನಾದ ವಿನಾಯಕನಿಂದ ಬರೆಸಿದರೂ ಸಾಧ್ಯವಾಗದ ಶ್ರೀರಾಮರ ಶುಭ ಲಕ್ಷಣಗಳ ಅಮ್ಮ ಪಾಮರ ಮರ್ಕಟ ನಾನೇನು ಬಲ್ಲೆ ತಾಯಿ, ಏನು ತಿಳಿದ ಮಟ್ಟಿಗೆ ವರ್ಣಿಸಿರುವೆನಮ್ಮ. ಲಕ್ಷ್ಮಣ ಸ್ವಾಮಿಯು ಅಮ್ಮ ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ ದೇಹಕ್ಕೆ ಅಂಟಿರುವ ದೇಹ ಛಾಯೆಯಂತೆ ಅನವರತ ಮಕ್ಕಳು ತಾಯಿಯನ್ನೇ ಅವಲಂಬಿಸಿರುವಂತೆ ಸದಾ ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ ಬಂದಿರುವ ಲಕ್ಷ್ಮಣ ಸ್ವಾಮಿಯ ಗುಣಚರಿತೆ ಅಮ್ಮ ಪಾಮರ ಪ್ರಕಟ ನಾನೇನು ಬಲ್ಲೆ ತಾಯಿ, ಹಾಗದು ತಾಯಿ. ನಿನ್ನ ಆಶ್ರಮ ಧರ್ಮವನ್ನು ಮಾಡ್ತಿ ಅಮ್ಮ ನಾನಾದರೂ ನೈಸ್ತಿಕ ವಾನಪ್ರಸ್ಥ ಬ್ರಹ್ಮಚರ್ಯದಿಂದಲೂ ಹಾಗೂ ಸನ್ಯಾಸಾಶ್ರಮ ವಾಸಿಯಾಗಿರುವೆನಮ್ಮ. ಈ ಗಣತರವಾದ ವಿದ್ಯೆಯನ್ನೆಲ್ಲ ಎಲ್ಲಿ ಕಲಿತೆ? ಹಿನಮುಖ ಸುರರಲೇ ನಾ ಕಲಿತಿಹೆನೋ ಗಣತರ ವಿದ್ಯೆಗಳನ್ನೆಲ್ಲ ಹಣು ಮಹದಾಗುವುದನಾಂಬಲ್ಲೆ ಹಣು ಮಹದಾಗುವುದನಾಂಬಲ್ಲೆ ಹಣು ಮಹದಾಗುವುದನಾಂಬಲ್ಲೆ ಹನುಮಹದಾಗುವುದ ನಾಮಲ್ಲೇ ಹನುಮಂತನೆಂದು ನಾಮಧೇಯವು ಶುಭ ಅಮ್ಮ ನಾನಾದರೂ ನನ್ನ ತಂದೆಯ ಆಶೀರ್ವಾದದಿಂದಲೂ ತಾಯಿಯ ಅನುಗ್ರಹದಿಂದಲೂ ಸೂರ್ಯದೇವನಿಂದಲೂ ಸಕಲ ವಿದ್ಯೆಗಳನ್ನು ಅರಿತೇನೆ. ಅದು ಅಲ್ಲದೆ ಸೃಷ್ಟಿಕರ್ತ ಬ್ರಹ್ಮದೇವನಿಂದ ವಿಶ್ವರೂಪ ಧರಿಸುವ ಸೌಭಾಗ್ಯವನ್ನು ಬಲೆ ನಮ್ಮ ಮಾರುತಿ. ಶತಯೋಜನ ವಿಸ್ತೀರ್ಣವಾದ ಸಾಧನೆ ಉಲ್ಲಂಘಿಸಬಲ್ಲೆಯಲ್ಲ, ಈಗ ಆ ರೂಪವನ್ನು ಧರಿಸಬಲ್ಲೆಯಾ? ಅಮ್ಮ ಖಂಡಿತವಾಗಿ ಬೇಡ ತಾಯಿ,
ತಾವು ಆ ರೂಪವನ್ನು ಕಂಡಿದ್ದೆ ಆದರೆ ಬಹಳ ಭಯಪಡುವಿರಿ ತಾಯಿ, ಬೇಡ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ನನ್ನ ಮಾತನ್ನು ನಿರಾಕರಿಸಬೇಡ, ನಡೆಸಿಕೊಡು. ಅಮ್ಮ, ಹಾಗಿದ್ದರೆ ಇದೋ ನೋಡಿ ಈ ನನ್ನ ವಿಶ್ವರೂಪ. ಜೈ ಜೈ ರಾಮಚಂದ್ರ. ಮಾರುತಿ, ಮಾರುತಿ, ಸಾಕು ಮಾಡು, ಸಾಕು ಮಾಡು. ಈ ನಿನ್ನ ಗೌರಿ ರೂಪವನ್ನು ಪುನಃ ನೀನು ಸೌಮ್ಯ ರೂಪವನ್ನೇ ಪಡೆ. ಅಮ್ಮ, ಅದು ಅಲ್ಲದೆ ನಿಮ್ಮ ಕಾಂತರು ನಿಮ್ಮಲ್ಲಿ ಕೆಲವು ವಿಚಾರಗಳನ್ನು ತಿಳಿಸುವಂತೆ ಹೇಳಿರೋರು, ಅದನ್ನು ಹೇಳಲೇ ತಾಯಿ? ಹೇಳು ಮಾರುತಿ. ಅಮ್ಮ, ಹನ್ನೊಂದು ದಿನ ನೀವು ಮತ್ತು ನಿಮ್ಮ ಕಾಂತರು ಚಿತ್ರಕೂಟ ಸರೋವರದ ತಪ್ಪಲಿನಲ್ಲಿ ಜಲಕ್ರೀಡಾಸಕ್ತರಾಗಿದ್ದಾಗ, ಅಲ್ಲಿನ ನೀರನ್ನು ಕಲುಕು ಮಾಡಿದಾಗ ಅದರಲ್ಲಿ ನಿಮ್ಮ ಕಾಂತರ ಪ್ರತಿರೂಪವನ್ನು ಕಂಡಿರಂತೆ ಸಹಜವೇ ತಾಯಿ? ಸಹಜ ಮಾರುತಿ. ಅಮ್ಮ, ಅದು ಅಲ್ಲದೆ ಪಾದದಲ್ಲಿ ಪದ್ಮರೇಖೆಯಿಂತಲೂ, ಮುಂಗೆ ಮೇಲೆ ವಸುದಳವೆಂತಲೂ, ಗಲ್ಲದ ಮೇಲೆ ವಸುದಳವೆಂತಲೂ, ಮುಂಗೆಯ ಮೇಲೆ ಮಸ್ತಲಾಂಛನವೆಂತಲೂ ಹಿಂದೂ ಕೆಲವು ಗುರುತುಗಳನ್ನು ಹೇಳಿದ್ದರು. ಇದು ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ, ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ನಿಮ್ಮಲ್ಲಿ ಹೇಳುವಂತೆ ತಿಳಿಸಿದ್ದರು. ಸಾಕು ಮಾಡು ಈ ನಿನ್ನ ಮಾತನ್ನು. ಅಮ್ಮ, ಏನು ಮಾಡಿದರೂ ನನ್ನ ಮೇಲೆ ನಿಮಗೆ ನಂಬಿಕೆ ಬರುತ್ತಿಲ್ಲವಲ್ಲ? ಹೌದು ತಾಯಿ, ಎಷ್ಟು ವಿಧವಾಗಿ ಹೇಳಿದ್ರು ನನಗೆ ನಂಬಿಕೆ ಸಾಲುವುದಿಲ್ಲ. ಹೌದು ತಾಯಿ, ಈ ರಕ್ಕಸರ ಮಧ್ಯೆ ಸಂಕಷ್ಟವನ್ನು ಅನುಭವಿಸಿದ ನೀವು ನನ್ನನ್ನು ನಂಬುವ ಬಗೆಯಾದರೂ ಹೇಗೆ ತಾಯಿ? ಅಮ್ಮ, ಕಟ್ಟ ಕಡೆಯದಾಗಿ ಶ್ರೀರಾಮಚಂದ್ರನ ಘನಮುದ್ರಿಕೆಯನ್ನು ನಿಮ್ಮಲ್ಲಿ ಸಮರ್ಪಿಸಿ ಬಿಡುವನು ತಾಯಿ. ಜನನೇ ಇದೋ ಶ್ರೀರಾಮಚಂದ್ರನ ಘನಮುದ್ರಿಕೆ, ಜನನೇ ಇದೋ ರಾಮಚಂದ್ರನ ಘನಮುದ್ರಿಕೆ, ವಿನುತ ರಾಮನ ಪ್ರಚುರ ಹನುವಿಂ ಸ್ವೀಕರಿಪುದೋ ಮನ, ಹನುವಿಂ ಸ್ವೀಕರಿಪುದೋ ಮನ, ಮನದನುಮಾನಗಳ ಮಿಡುಸೀತ ಶ್ರೀರಾಮ ಸಹಿತ. ಅಮ್ಮ, ಇದು ತೆಗೆದುಕೋ ತಾಯಿ, ಶ್ರೀರಾಮಚಂದ್ರನ ಘನಮುದ್ರಿಕೆ. ಕೊಡು ಮಾರುತಿ. ಮಾರುತಿ, ಈ ಮುದ್ರಾಮುದ್ರವನ್ನು ಕಂಡು ನನ್ನ ಸ್ವಾಮಿಯನ್ನು ಕಂಡಷ್ಟು ಸಂತೋಷವಾಯಿತು. ಅಮ್ಮ, ಅದು ಅಲ್ಲದೆ ನಿಮ್ಮ ಕಾಂತರು ನಿಮ್ಮನ್ನು ಕಂಡ ಗುರುತಿಗಾಗಿ ಯಾವುದಾದರೂ ಒಂದು ವಿಜ್ಞಾನ ಗುರುತನ್ನು ತೆಗೆದುಕೊಂಡು ಬರಂತೆ ಹೇಳಿದರು ತಾಯಿ. ನಮ್ಮ ಬಳಿ ಏನೂ ಇಲ್ಲವಲ್ಲ ಮಾರುತಿ. ಅಮ್ಮ, ಅಂದು ತಾವೆಸೆದ ಆಭರಣದ ಗಂಟನ್ನು ನಿಮ್ಮ ಕಾಂತರು ಪರೀಕ್ಷಿಸಿ ನೋಡಲು ಅದರಲ್ಲಿ ಚೂಡಾರತ್ನ ಒಂದಿಲ್ಲವೆನ್ನುತ್ತಿದ್ದರು. ಅದೇನಾದರೂ? ಓಹೋ, ಮರೆತಿದ್ದೇನೆ, ತೆಗೆದುಕೋ. ಈ ಚೂಡಾರತ್ನ ನನ್ನ ಸ್ವಾಮಿ ಗೊತ್ತಿಸಿ. ಇನ್ನೊಂದು ಮಾಸದ ಅವಧಿಯೊಳಗೆ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡದಿದ್ದ ಪಕ್ಷ ಖಂಡಿತವಾಗಿ ಸೀತೆಯ ಮುಂದಿನ ಗುರಿಯೇ ಅಗ್ನಿ ಪ್ರವೇಶವೆಂದು ತಿಳಿಸಿಬಿಡು. ಅಮ್ಮ, ತಮ್ಮಲ್ಲಿ ಇನ್ನೊಂದು ಮಾತಿದೆ ತಾಯಿ. ಏನದು? ನಿಮ್ಮನ್ನು ಕಾಣುವವರೆಗೂ ಆಹಾರವಾಗಲಿ ಗಂಗೋದಕವಾಗಲಿ ಸ್ವೀಕರಿಸಿರಲಿಲ್ಲವೆಂದು ಪ್ರಮಾಣವಿದೆ ತಾಯಿ. ಆದ್ದರಿಂದ ಅಮ್ಮ, ಬಹಳ ಹಸಿವಾಗುತ್ತಿರುವುದಮ್ಮ. ಇಲ್ಲಿನ ಕೆಲವು ಮರಗಳಲ್ಲಿನ ಹಣ್ಣುಗಳನ್ನು ತಿನ್ನಲು ಅಪ್ಪಣೆಯಾದರೆ ಅಮ್ಮ. ಜಯಶಾಲಿಯಾಗು, ಕೀರ್ತಿಶಾಲಿಯಾಗು ಕಂದ. ಮಾರುತಿ,
ಇಲ್ಲಿ ರಕ್ಕಸರು ಬಹಳ ದೂತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಗುಂಜಿಸಿ ಯಾವುದೇ ಗಲಭೆ ಮಾಡದಂತೆ ಹೊರಡು. ಆಗಬಹುದು ತಾಯಿ, ಅದರ ಚಿಂತೆ ಬಿಟ್ಟು ಬಿಡಿ ತಾಯಿ. ಸುಮ್ಮನೆ ನನಗೆ ಆಜ್ಞೆ ಕೊಡಿ, ಆಮೇಲೆ ಅವರ ಗತಿ ಏನಾಗುವುದೋ ನೋಡಿ. ಹಾಗೆ ಆಗಲಿ ಮಾರುತಿ. ಜೈ ಜೈ ರಾಮಚಂದ್ರ.